ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ. ಸಂಡೇ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಗನಿಗೆ ನನ್ನ ತಂಗಿ ಮದುವೆ ಟೈಮಲ್ಲೇ ಹಾಕಿಸ್ಬೇಕಾಗಿತ್ತು. ಅಂದರೆ ಅವನಿಗೆ ನಾವು ದಾಸನೂರು ತಾಳಿ ಅಂತ ತರ್ತೀವಿ. ಕೆಲವೊಬ್ಬರು ತರ್ಬೋದು, ಕೆಲವೊಬ್ಬರು ತರಲ್ಲ. ಬಟ್ ನಮ್ಮ ಕಡೆನೂ ಹಾಕಿಸ್ತೀವಿ. ಹಾಗಾಗಿ ಅವನಿಗೆ ಹುಷಾರಿರಲಿಲ್ಲ, ಆವಾಗಲೇ ಹಾಕಿಸ್ಬೇಕಾಗಿತ್ತು ನಮ್ಮ ಮದುವೆ ಟೈಮಲ್ಲಿ. ಆವಾಗ ಮದುವೆ ಅದು ಇದು ಅಂತ ಹೇಳಿ ನಾವೇ ಡಿಲೇ ಮಾಡಿದ್ವಿ ಕಾಣಿಕೆನ ಹಾಕಿ. ಸೊ ಹಾಗಾಗಿ ಇವತ್ತು ಸಂಡೇ, ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಇವತ್ತು ಹೋಗ್ತಾಯಿದ್ವಿ. ಆ ದೇವ್ರಿಗೆ ಸಂಡೇ ಗುರುವಾರ ಮಾತ್ರ ಮೇನು ಹಾಕಿಸ್ಬೇಕಾಗಿರೋದು. ಹಾಗಾಗಿ ಭಾನುವಾರ ಇವತ್ತು ಹೋಗ್ತಾಯಿದ್ವಿ. ರಾಕಿಯವರು ರೆಡಿಯಾಗವ್ರೆ, ನಾನು ರೆಡಿಯಾಗಿದ್ದೀನಿ, ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ. ಈ ಕಡೆ ಬಾ. ಈ ಹೂವು ಯಾವುದು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನು ಮಾಡ್ತಾ ಇದ್ದೀರಾ? ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟು ಇಬ್ನಿ ಅಲ್ವಾ? ಈ ಕಾಣಿಸ್ತಾ ಇಲ್ಲ ಕಣಬಿಡಿ. ಹಿಂದೆ ಕೂತ್ಕೊಬಿಟ್ಟಿದ್ದ. ಸೊ ಹಾಗಾಗಿ ಅವನನ್ನು ಹಿಂದೆ ಹಾಕಿ ನಾವಿಬ್ಬರು ಕೂಡ ಹೆಲ್ಮೆಟ್ ಹಾಕೊಂಡು ಎಷ್ಟು ಚೆನ್ನಾಗಿ ಈ ಅರ್ಧಂಬರ್ಧ ಹೆಲ್ಮೆಟ್ ತಂದ್ಕೊಟ್ಟಾನೆ ನಮ್ಮ ರಾಕಿ. ಬೇರೆ ಟೈಮ್ಗೆ ಎಲ್ಗಾರು ಹೋದ್ರೆ ಸಾಕು ಫುಲ್ ಹೆಲ್ಮೆಟ್ ತಂದ್ರೆ. ಇನ್ನು ಎಷ್ಟು ಇವಾಗ ಟೈಮು ಆಲ್ರೆಡಿ 9:15 ಆಗಿದ್ರು ಕೂಡ ಎಷ್ಟು ಓಡ ಹನಿ ಬೇರೆ ಆಗ್ತಂಗೆ ಅನಿಸ್ತಾ ಐತೆ ನಮಗೆ. ಬಿಡಗ್ಲಿಯಿಂದ ಹೋಗ್ತಾ ಇರೋದು ಫ್ರೆಂಡ್ಸ್. ನಾವು ಬಿಡಗ್ಲಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಇವತ್ತು ದೊಡ್ಡಮ್ಮ ತಾಯಿ ಅಮ್ಮನವ್ರದ್ದು ಜಾತ್ರೆ ಮತ್ತು ಹಬ್ಬ ಇತ್ತು. ಸೊ ಹಾಗಾಗಿ ಲೈಟಿಂಗ್ಸು ಮತ್ತು ಸಾಂಗ್ಸು ಎಲ್ಲ ಹಾಕಿದರು. ಹಾಗೆ ಬಾಳೆಕಂದು ಕೂಡ ಹಾಕಿದರು. ನೋಡಿ ಊರು ಯಾವ ಥರ ಕಳೆಯಾಗಿದೆ ಅಂತ. ಸೊ ಎಂಟ್ರೆನ್ಸ್ ಆದ್ವಿ. ಅಲ್ಲಿ ನೋಡಿ ರೋಡು ತುಂಬಾ ಚಿಕ್ಕದು. ಸೊ ಹಾಗಾಗಿ ನಿಧಾನಕ್ಕೆ ಹೋಗಬೇಕು, ಏಕೆಂದರೆ ಹಳ್ಳ ಕೊಳ್ಳ ಜಾಸ್ತಿ ಇದೆ. ಹಾಗೆಯೇ ಇದು ಕೆಲವು ಮನೆಯವ್ರು ಮಾತ್ರ ಈ ಥರ ತಾಳಿನ ಹಾಕ್ಸೋದು. ಕೆಲವ್ರಿಗಂತೂ ಆ ಥರ ಹಾಕ್ಸೋದು ಅಂದ್ರೇ ಆ ಥರನೂ ಇದೆಯಾ ಅಂತಲೂ ಕೇಳ್ತಾರೆ. ಹೌದು, ಜಾಸ್ತಿ ಇದು ಚಿಕ್ಕ ಮಕ್ಕಳಿಗೆ ಆಗೋದು. ಅಂದರೆ ಬೇದಿ ಆಗುತ್ತೆ, ಮತ್ತು ಜ್ವರ ಬರುತ್ತೆ, ಆಮೇಲೆ ಊಟ ತಿಂಡಿ ತಿನ್ನಲ್ಲ, ವಾಮಿಂಟ್ ಆಗುತ್ತೆ, ಮತ್ತು ಕಣ್ಣು ಬೆಲ್ಲ ಸ್ವಲ್ಪ ನೇರ ಥರ ಆಗುತ್ತೆ. ಅದು ಹಿರಿಯರಿಗೆ ಗೊತ್ತಾಗುತ್ತೆ ಆ ಥರ ಆದಾಗ. ಆವಾಗ ಇಲ್ಲಿಗೆ ಬಂದಾಗ ಮಕ್ಕಳು ತುಂಬಾ ಹುಷಾರಾಗ್ತಾರೆ. ಅದರಲ್ಲೂ ನೀವು ನೋಡಬೇಕು, ತುಂಬ
ಪುಟ್ಟ ಮಕ್ಕಳನ್ನ ಕೂಡ ಕರ್ಕೊಂಡು ಬರ್ತಾರೆ. ನಾವು ಇವತ್ತು ಲೇಟಾಗಿ ಬಂದಿರೋದ್ರಿಂದ ಆಲ್ರೆಡಿ ರಶ್ ಇರಲಿಲ್ಲ, ಸೊ ಫ್ರೀಯಾಗೇ ಇತ್ತು. ಬೇರೆ ಟೈಮಲ್ಲಂತೂ ಬೆಳಗ್ಗಿನ ಜಾವ ಅಂದರೆ ನಾವು ಎಷ್ಟೋ ಸಲ ಮನೇನ 5:30 ಬಿಟ್ಟಿರೋದು ಉಂಟು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು ಒಂದ್ಸಲ. ಬಟ್ 8 ಗಂಟೆಗೆ ಅಲ್ಲಿ ತಾಯ್ತ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಹಳೆ ತಾಯ್ತನ ಈ ಥರ ಕಟ್ ಮಾಡಿ ಒಂದು ಕಡೆ ಕಟ್ಬಿಡ್ಬೇಕು. ಈ ಮೊದಲೆಲ್ಲ ಈ ಥರ ದಾರಕ್ಕೆಲ್ಲ ಕಟ್ತಾಯಿದ್ರು, ಇವಾಗ ಆ ಥರ ಎಲ್ಲ ಒಂದು ಕಡೆ ಅದನ್ನು ಇಡಬೇಕು. ಅದಾದಮೇಲೆ ಹೋಗಿ ಹೊಸ ತಾಯ್ತನ ಹಾಕಿಸ್ಕೋಬೇಕು. ಆಮೇಲೆ ಒಂದೊಂದು ಸಲ ಅದೇ ಟೈಮಲ್ಲಿ ಹಾಕ್ಸೋಕ್ಕಾಗಲಿಲ್ಲ ಅಂದರೂ ಕೂಡ ಭಾನುವಾರ, ಗುರುವಾರ ಮತ್ತು ಮಂಗಳವಾರ ಈ ತಂದೆಯ ವಾರ ಆ ದಿನ ಒಂದು ಕಾಣಿಕೆ ಅಂದರೆ ಒಂದು ಕಾಯಿನು, ₹1 ಕಾಯಿನಲ್ಲಿ ಮುಖದಿಂದ ಇಳಿ ತೆಗೆದು ತಂದೆ ಬರ್ತೀವಿ, ಮಗು ಬೇಗ ಹುಷಾರಾಗಲಿ ಅಂತ ಕೂಡ ಎತ್ತಿಟ್ರೆ ಸಾಕು. ಆ ಮಗು ಇಮ್ಮಿಡಿಯೇಟ್ಲಿ ಸ್ವಲ್ಪ ಚೇತರಿಕೆ ಆಗೋದು ಕೂಡ ನಿಜ. ಯಾಕೆಂದರೆ ನನ್ನ ಮಗನಿಗೆ ರಮ್ಮು ಮದುವೆ ಟೈಮಲ್ಲಿ ನಾವು ಕರ್ಕೊಂಡು ಹೋಗಬೇಕಾಗಿತ್ತು, ಹೋಗಿರಲಿಲ್ಲ. ನಾವು ಅವಾಗ ಹಾಗೆ ಕೂಡ ಮಾಡಿದ್ದು. ಆಮೇಲೆ ಬಂದು ನೋಡಿ ಒಂದು ತಾಯ್ತ ಕಟ್ಟಿ ಕಾಲಿಗೆ ಅಂತ ಒಂದು ದಾರ ಕೊಡ್ತಾರೆ. ಹೆಣ್ಮಕ್ಳಿಗೆ ಎಡದಗಡೆ ಕಟ್ಟಬೇಕು, ಗಂಡು ಮಕ್ಕಳಿಗೆ ಬಲದಗಡೆ ಕಟ್ಟಬೇಕು. ಹಾಗೆ ನಾವು ಕಾಯಿಂದು ಇಳಿ ತೆಗ್ದಿರ್ತೀವಲ್ಲ ಅದನ್ನು ಈ ಗೋಲ್ಕೆಗೆ ಹಾಕಬೇಕು. ಮೊದಲೆಲ್ಲ ಪ್ರಸಾದ ಕೂಡ ಕೊಡ್ತಾಯಿದ್ರು, ಇವಾಗ ಅದು ಕೋವಿಡ್ ಬಂದಾಗಿಂದ ಅದನ್ನು ನಿಲ್ಲಿಸಿದ್ದಾರೆ. ಮತ್ತು ಇಲ್ಲಿ ಮುಡಿ ಕೂಡ ಮಾಡ್ತಾರೆ. ತುಂಬಾ ಏನು ಮೊದಲಿಗಿಂತನೂ ಇವಾಗ ದೇವಸ್ಥಾನ ತುಂಬಾ ಇಂಪ್ರೂವ್ ಆಗಿದೆ. ಮತ್ತು ಇಲ್ಲಿ ಕತ್ತೆ ಹಾಲು ಕೂಡ ಸಿಗುತ್ತೆ, ಅಲ್ಲೇ ಕರೆದು ಕೂಡ ಕೊಡ್ತಾರೆ. ಅದಕ್ಕೆ ₹100 ಆಗುತ್ತೆ. ಸೊ ಅಲ್ಲೇ ಕೂಡ ಕುಡಿಸ್ಬೋದು. ನಾವು ಸ್ಟಾರ್ಟಿಂಗಲ್ಲಿ ಕುಡಿಸ್ತಾಯಿದ್ವಿ, ಇವಾಗ ಅವನು ಕುಡಿಯಲ್ಲ, ವಾಮಿಟ್ ಮಾಡ್ಕೊಬಿಡ್ತಾನೆ. ಸೊ ಹಾಗಾಗಿ ನಾನು ಕುಡಿಸ್ಲಿಲ್ಲ. ಹೋಗೋರಿಗೆ ಸ್ವಲ್ಪ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿ ಇವತ್ತಂತೂ ಎಷ್ಟು ಚೆನ್ನಾಗಿ ದರ್ಶನ ಮಾಡಿದ್ವಿ ಅಂತ. ಆ್ಯಕ್ಚುಲಿ ನಾನು ಹೋದಾಗೆಲ್ಲ ನಾನು ಅಂದ್ಕೊಂಡಿದ್ದು ದಾಸನೂರು ಹುಚ್ಚಪ್ಪ ಅಂತಲೇ, ಬಟ್ ಇಲ್ಲಿರೋದು ವೆಂಕಟಸ್ವಾಮಿ ನಾರಾಯಣ. ನಿಜವಾಗ್ಲೂ ನಾನು ಇಷ್ಟು ದಿನ ನೋಡೇ ಇರಲಿಲ್ವ ಅಂತ ಅನ್ನಿಸ್ತು. ಹಾಗೆಯೇ ನಾವು ಪ್ರತಿ ಸಲ ಹೋಗ್ಬೇಕಾದ್ರೆ ಇಲ್ಲಿ ಈ ಅಜ್ಜಿ ಹತ್ರನೇ ಚಕ್ಲಿ ಎಲ್ಲ ತೊಗೊಳೋದು, ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡೋದು. ಸೊ ಹಾಗಾಗಿ ನನ್ನ ಮಗ ಒಂದು ಸ್ವೀಟ್ ಪುರಿ ಇಸ್ಕೊಂಡ, ನಾವು ಕೂಡ ತೊಗೊಂಡು ಇನ್ನೇನು ಮಾಡೋದು, ಹೊಟ್ಟೆಗೆ ಅಲ್ಲಿ ಇಡ್ಲಿ ಅದೆಲ್ಲ ಜಾಸ್ತಿ ಹೋಟ್ಲು ಎಲ್ಲ ಇಲ್ಲ, ಅಂದರೆ ಅಷ್ಟೊಂದೇನು ಅಂಗಡಿಗಳಿಲ್ಲ, ಹಾಗಾಗಿ ಅಲ್ಲಿ ಏನೂ ಸಿಗಲ್ಲ. ಈ ಚಕ್ಲಿ, ನಿಪ್ಪಟ್ಟು ಈ ಥರದವೇ ಸಿಗೋದು. ಅದನ್ನು ತುಂಬ ಲೇಟ್ ಕೂಡ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಇಷ್ಟೊತ್ತಿಗೆಲ್ಲ ಮೈಸೂರಲ್ಲಿ ಇರಬೇಕಾಗಿತ್ತು. ಇದೇ ಫಸ್ಟು ಈ ಥರ ಲೇಟಾಗಿ ಹೊರಟಿರೋದು. ಏಕೆಂದರೆ ತುಂಬಾ ಚಳಿ ಇತ್ತಲ್ವ, ಸೊ ಹಾಗಾಗಿ ಲೇಟಾಗಿ ಹೊರಟಿದ್ವಿ. ಮೋಡ ಇವತ್ತಂತೂ ಫುಲ್ಲು. ಹಾಗೆಯೇ ಹೊರಟಿದ್ವಿ. ಇಲ್ಲಿಗೆ ಬಸ್ಸು ಜಾಸ್ತಿ ಟೈಮಿಂಗ್ಸ್ ಪ್ರಕಾರ ಬರೋದು. ಸೊ ಹಾಗಾಗಿ ಹುಮ್ಮತ್ತೂರು ಗೇಟ್ ಹತ್ರ ಬಂದು ಅಲ್ಲಿಂದ ಆಟೋಗಳಿದೆ. ಇದು ಬಂದು ಸಿದ್ದಪ್ಪಾಜಿ ದೇವಸ್ಥಾನ, ಅಲ್ಲೂ ಕೂಡ ಇವತ್ತು ಪೂಜೆ ನಡೀತಾ ಇತ್ತು. ಅಲ್ಲಿಂದ ಆಟೋ ಅಂದರೆ ಹುಮ್ಮತ್ತೂರು ಗೇಟಿಂದ ಆಟೋದಲ್ಲಿ ಬರಬೇಕು. ಹಾಗೆಯೇ ಹೊಟ್ಟೆ ಅಂತೂ ತುಂಬ ಹಸಿತಾ ಇತ್ತು. ಅದಕ್ಕೆ ಚಕ್ಲಿ ನಿಪ್ಪಟ್ಟೆಲ್ಲ ತೊಗೊಂಡಿದ್ದೀವಿ ಅಲ್ವಾ, ಅದನ್ನೇ ಒಯ್ತಾ 3 ಜನನೂ ತಿನ್ಕೊಂಡು ಹೋದ್ವಿ. ಹಾಗೆ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲೂ ನಿಲ್ಲಿಸ್ಬಾರ್ದು ಗಾಡಿನ, ಅಂದರೆ ಹೋಟ್ಲ್ ಹತ್ರ ಆಗಲಿ ಯಾರನ್ನು ಮಾತಾಡ್ಸೋದಾಗಲಿ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಮನೆಗೆ ಹೋಗಬೇಕು. ಹಾಗೆಯೇ ಮನೇಲೂ ಕೂಡ ಯಾವುದೇ ಥರ ಕಕ್ಕಲು ಕೂಡ ಮಾಡೋ ಹಾಗಿಲ್ಲ. 3 ದಿನ ನಾವು ತುಂಬ ಮಡಿಯಿಂದ ಇರಬೇಕು. ಮಕ್ಕಳು ಅಂದರೆ ಸಾಸಿವೆ ಸಿಡಿಸ್ಬಾರ್ದು ಮತ್ತು ಮೆಣಸಿನಕಾಳು ಕೂಡ ಸಿಡಿಬಾರ್ದು ಮನೇಲಿ. ಹಾಗೆಯೇ ದೋಸೆ, ಚಪಾತಿ, ರೊಟ್ಟಿ ಇದನ್ನು ಕೂಡ ನಾವು ಮಾಡಬಾರ್ದು, ಏಕೆಂದರೆ ಸಿಯುತ್ತೆ ಅಲ್ವಾ, ಹಾಗಾಗಿ ಅದಕ್ಕೆ ಉಪ್ಪು ಸಾಂಬಾರು, ಮೊಸರನ್ನ, ಈ ಥರ ಅನ್ನ ಈ ಥರ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಾವು ಮನೆ ಬಿಟ್ಟ ತಕ್ಷಣವೇ ಮತ್ತೆ ಸಾಂಬಾರು ಮಾಡಿ ಇಟ್ಬಿಡ್ತಾರೆ, ಇಲ್ಲ ಹಿಂದಿನ ದಿನ ಅಂತಲೇ ಸಾಂಬಾರು ಮಾಡಿ ಇಟ್ಬಿಡ್ತೀವಿ. ಸೊ 2 ದಿನ ಗಂಟ ನಮ್ಮ ಮನೇಲಿ ಯಾವುದೇ ಥರ ನಾಷ್ಟ ಆಗಲಿ ಏನೂ ಕೂಡ ಮಾಡಲ್ಲ. ಅದೇ ಸಾಂಬಾರಿಗೆ ಅನ್ನವನ್ನು ಮಾಡ್ಕೋತೀವಿ ಅಷ್ಟೇ. ಕಾಡು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಜಾಸ್ತಿ ಜಿಂಕೆಗಳು ಮತ್ತು ಇನ್ಯಾವ ಪ್ರಾಣಿಗಳು ಓಡಾಡ್ತವೆ ಅದಕ್ಕೆ. ಸ್ವಲ್ಪ ಇಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಸ್ಲೋಲಿ ಓಡಾಡಬೇಕು, ಫಾಸ್ಟಾಗಿ ಓಡೋಗ್ಬಾರ್ದು ಗಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೀದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.